ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು BN Raw. ಐ ಆಮ್ ಚರಣ್. ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ, ಗೋಲ್ಡಲ್ಲಿ ಒಂದು ಟಾರ್ಗೆಟ್ ಹೇಳಿದ್ದೆ, ಅದು ಬಂದಿದೆಯಾ ಇಲ್ವಾ, ನಿಫ್ಟಿ ಏನಾಗಿದೆ, ಪ್ಲಸ್ ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ಸ್ ಕೊಟ್ಟಿದ್ವಿ ಆ್ಯಂಡ್ ನಾವು ಏನೇನು ಟ್ರೇಡ್ ಮಾಡಿದ್ವಿ ಎಲ್ಲ ಒಂದ್ಸಲ ಚೆಕ್ ಮಾಡೋಣ. ಒಂದ್ಸಲ ಅನಾಲಿಸಿಸ್ ವಿಡಿಯೋ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ಇಲ್ಲಾಂದರೆ ಎಷ್ಟೇ ಅಪ್ಲೋಡ್ ಆಗಿರೋದು ಯೂಟ್ಯೂಬಲ್ಲಿ ಇರ್ತದೆ, ಹೋಗಿ ಚೆಕ್ ಮಾಡ್ಕೋಬೋದು. ಓಕೆ, ಕೇಳಿಸ್ಕೊಳ್ಳಿ ಇಲ್ಲಿ ಫಸ್ಟು, ಆಮೇಲೆ ಅನಾಲಿಸಿಸ್ ನೋಡೋಣ. ಈ ಫ್ಲಾಗ್ ಒಳಗಡೆ ನಾವೇನು ಟ್ರೇಡ್ ಮಾಡಲ್ಲ, ನೋ ಝೋನ್ ಟ್ರೇಡ್ ಈ ಫ್ಲಾಗ್. ಓಕೆ, ಇಲ್ಲೊಂದು ಫ್ಲಾಗ್ ಕಾಣಬೇಕು ನಿಮಗೆ, ಕಾಣ್ತಾ ಇದೆ ರಿವರ್ಸ್ ಫ್ಲಾಗ್, ನೋ ಝೋನ್ ಟ್ರೇಡ್. ಓಕೆ, ಇದು ಸೆಲ್ಲಿಂಗ್, ಇದು ಬೈ. ಇನ್ ಕೇಸ್ ಗ್ಯಾಪ್ ಡೌನ್ ಓಪನ್ ಆದರೆ ಇಲ್ಲಿಂದ ಬೈ. ಇದು ನಿಫ್ಟಿ ಕೇಳಿಸ್ಕೊಂಡ್ರಲ್ವ, ಇಲ್ಲೊಂದು ಫ್ಲಾಗ್ ಕಾಣಬೇಕು ನಿಮಗೆ, ಇದ್ರ ಮೇಲೆ ಬೈಯಿಂಗ್, ಇದ್ರ ಕೆಳಗಡೆ ಸೆಲ್ಲಿಂಗ್. ಓಕೆ, ಇದ್ರೊಳಗಡೆ ನಾವು ಟ್ರೇಡ್ ಮಾಡಬಾರ್ದು ಅಂತ ಇಲ್ಲಿ ಡ್ರಾಯಿಂಗ್ ಕೂಡ ಬರೆದಿದ್ವಿ. ಈ ಕಡೆ ಬೇರಿಶ್ ಕಲರ್ ಲೈನ್, ಈ ಕಡೆ ಬುಲ್ಲಿಶ್ ಕಲರ್. ನೀವು ತಮ್ಲೈನಲ್ಲಿ ನೋಡಿರ್ತೀರ, ನೆನ್ನೆ ಸೇಮ್ ಇದೇ ಡ್ರಾಯಿಂಗ್ ಬರೆದಿದ್ದು. ಅದನ್ನು ಬೆಳಿಗ್ಗೆ ಟೆಲಿಗ್ರಾಮಲ್ಲಿ ಕೂಡ ಪೋಸ್ಟ್ ಮಾಡಿದ್ದೆ. ಈ ಟೆಲಿಗ್ರಾಮ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ, ಟೆಲಿಗ್ರಾಮ್ ಚಾನಲ್ ಲಿಂಕ್ ಬರ್ತದೆ, ಜಾಯ್ನ್ ಆಗ್ಬೋದು. ಇಲ್ಲಿ ನೋಡಿ ನೀವು, ಇದು ಬೆಳಿಗ್ಗೆನೇ ಪೋಸ್ಟ್ ಮಾಡಿದ್ದೆ ನಾನು. ಓಕೆ, ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿ ಪೋಸ್ಟ್ ಮಾಡಿದ್ವಿ. ಇದ್ರ ಬ್ರೇಕ್ ಆದರೆ ಸೆಲ್ಲಿಂಗ್ ಸೈಡ್ ಅಂತ. ನೆಕ್ಸ್ಟು ಮಾರ್ಕೆಟ್ ಓಪನ್ ಆಗಿದ ತಕ್ಷಣ 9:16 9:16 ಮಾರ್ಕೆಟ್ ನೋಡಿ, ಆ ಕತೆ ಎಲ್ಲ ಏನಿಲ್ಲ. 9:16ಗೆ ಪಿ ತಗೊಂಡಿದ್ವಿ. ಓಕೆ, ಇದನ್ನು ನೀವು ಚೆಕ್ ಮಾಡಿ ಹೇಳಿ. 24,000 ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ, ಸ್ಕ್ರೀನ್ಶಾಟ್. 24,800 350ಗೆ ಎಂಟ್ರಿ ಇತ್ತು. ಅದು ಎಷ್ಟವರೆಗೂ ಹೋಗಿದೆ ನೋಡಿ ಹೇಳಿ, ಗೊತ್ತಾಗುತ್ತೆ ನಿಮಗೆ ಎಷ್ಟು ಪ್ರಾಫಿಟ್ ಬಂದಿರ್ಬೋದು ಪಿ ಕಾಲಲ್ಲಿ ಅಂತ. ಅದನ್ನು ಫಾಲೋ ಮಾಡಿದ್ವಿ. ಇದು ಲೈವಲ್ಲಿ ಕೂಡ ಅಪ್ಡೇಟ್ ಮಾಡಿದ್ದೀನಿ. ಮಾರ್ಕೆಟ್ ಫಾಲ್ ಆಗ್ತಾ ಇರಬೇಕಾದ್ರೆ ನೋಡಿ ಈ ಥರ ಬಂದಿದೆ ಅಂತ. ಫಸ್ಟು. ಸೆಕೆಂಡು, ಇವತ್ತು ನಾನು ಬೈಯೇ ಮಾಡಬೇಕಂತಿದ್ದೆ, ಬೈಯಿಂಗೇ ಇರಬೇಕು ಅಂತ. ಅದ್ರದ್ದು ನೋಡೋಣ. ಅದಕ್ಕೆ ಮುಂಚೆ ಗೋಲ್ಡ್ ಟಾರ್ಗೆಟ್ ಕೊಟ್ಟಿದ್ದೆಲ್ಲ ಅದು ಒಂದ್ಸಲಿ ನೋಡ್ಕೊಳ್ಳಿ. ಗೋಲ್ಡ್ ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ. ಸ್ವಲ್ಪ ಫಾಸ್ಟಾಗಿ ಮಾತಾಡ್ತೀನಿ, ಬಿಕಾಸ್ ನಂಗೆ 4:15ಗೆ ಮತ್ತೆ ಕ್ಲಾಸಸ್ ಇದ್ದಾವೆ. ನೋಡಿ, ಆಲ್ರೆಡಿ ಟ್ರೇಡ್ ರನ್ನಿಂಗ್ ಇದೆ, ಟ್ರೇಡ್ ಹೋಲ್ಡಲ್ಲಿದೆ. ನಮ್ಮ ವ್ಯೂ ಇದು ರೀಟ್ರೇಸ್ ಆಗಿ ಇದು ಮೇಲೆ ಹೋಗಬೇಕು. ಓಕೆ, SL ಇದು ನಮ್ಮ SL ಅಂದರೆ 9 ಪಾಯಿಂಟ್ SL. ಎಸ್ಟರ್ಡೇ 7 ಪಾಯಿಂಟ್ SLಗೆ 110 ಪಾಯಿಂಟ್ ಪ್ರಾಫಿಟ್ ಹೋಗಿತ್ತದು. ಇದು ಮೂಮೆಂಟಮ್, ಇದು ಕ್ಯಾಪ್ಚರ್ಡ್. ಈಗ 9 ಪಾಯಿಂಟ್ SL 50 ಪಾಯಿಂಟ್ಸ್ ಟಾರ್ಗೆಟ್. ಓಕೆ, ಇದು ಗೋಲ್ಡ್. ಇದು ಕೂಡ ಎಜುಕೇಷನಲ್ ಪರ್ಪಸ್. ಕೇಳಿಸ್ಕೊಂಡ್ರಲ್ವ ನೆನ್ನೆ ಏನು ಹೇಳಿದ್ದೀನಿ ಅಂತ. ಇದು ಇಲ್ಲಿವರೆಗೂ ಹೋಗುತ್ತೆ. 9 ಪಾಯಿಂಟ್ SL 50 ಪಾಯಿಂಟ್ಸ್ ಟಾರ್ಗೆಟ್ ಅಂತ. ರಿಸಲ್ಟ್ ನೋಡೋಣ ಬನ್ನಿ. ಇದು ಗೋಲ್ಡ್ ನೋಡಿ, 50 ಪಾಯಿಂಟ್ಸ್ ಟಾರ್ಗೆಟ್ ಹಾಕ್ಕೊಳ್ಳಿ. ಎಂಟ್ರಿ ಪ್ಲೇಸಿಂದ ಬಂದಿದೆ ಎಲ್ಲ ನೋಡಿ. ಓಕೆ, ಎಂಟ್ರಿ ತಗೊಂಡ್ಮೇಲೆ ಕಂಪ್ಲೀಟ್ ಮೂಮೆಂಟಮ್. ನಮ್ಮ ಎಂಟ್ರಿಗಿಂತ ಕೆಳಗಡೆ ಬಂದೇ ಇಲ್ಲ ಮಾರ್ಕೆಟ್. ಎಷ್ಟೆಷ್ಟು ಮೂಮೆಂಟಮ್ ಕ್ಯಾಪ್ಚರ್ ಆಗ್ತಿದೆ ಗೋಲ್ಡಲ್ಲಿ ನೋಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ಈ ಗೋಲ್ಡಲ್ಲಿ ನಾನು ಅನಾಲಿಸಿಸ್ ಸ್ಟಾರ್ಟ್ ಮಾಡಿ 10 ಡೇಸ್ ಆಯಿತು. 10 ಡೇಸ್ ಪ್ರತಿದಿನ ಒಂದು ದಿವಸ ಮುಂಚೆನೇ ಡ್ರಾಯಿಂಗ್ ಬರೆದು ಕೊಡ್ತಾಯಿದ್ದೀನಿ, ತಮ್ಲೈನ್ಗೂ ಹಾಕ್ತಾಯಿದ್ದೀನಿ. ಪ್ರತಿದಿನ ಪರ್ಫೆಕ್ಟಾಗಿ ವರ್ಕ್ ಆಗ್ತಾಯಿದೆ ವಿತ್ ಡ್ರಾಯಿಂಗ್. ಓಕೆ, ಇದನ್ನು ನಾನು ಹೇಳಿ ಏನು ಶೋ ತೋರಿಸ್ತಿಲ್ಲ, ಪರ್ಫೆಕ್ಟಾಗಿ ವರ್ಕ್ ಆಗ್ತಿದೆ. ಬಟ್ ಇದನ್ನು ನೋಡಿ ಯಾರೂ ಮಾಡಬೇಡಿ, ಯಾಕಂದರೆ ಇದು ನನ್ನ ವ್ಯೂ ಮಾತ್ರ, ಎಜುಕೇಷನಲ್ ಪರ್ಪಸ್. ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. 10 ದಿನ ಪಾಸ್ ಆಗಿದೆ, ನಾಳೆನೂ ಪಾಸ್ ಆಗಬೇಕಂತ ಕೂಡ ಇಲ್ಲ, ನಾಳೆ ಫೇಲ್ ಆಗ್ಬೋದು. ಓಕೆ, ನಿಮ್ಮ ಅನಾಲಿಸಿಸ್, ನಿಮ್ಮ ರಿಸ್ಕ್ ರಿಡಕ್ಷನ್ ನೋಡ್ಕೊಂಡು ಮಾಡಿ. ಇದು ಗೋಲ್ಡ್. ನಿಫ್ಟಿ ನಾನು ಅವಾಗ ಹೇಳಿದಲ್ವ, ನಾನು ಬೈಯೇ ಮಾಡಬೇಕಂತಿದ್ದೆ ಅಂತ. ನೋಡಿ, ಫಸ್ಟು ಇಲ್ಲಿ ಬೈ ಮಾಡಿದೆ, ಇದು ಎಕ್ಸಿಟ್. ಪರ್ಫೆಕ್ಟಾಗಿ ನೀವು ಏನು ಕ್ಯಾಂಡಲ್ ರಿಜೆಕ್ಷನ್ ಇದೆ, ಈ ಎಂಡಲ್ಲಿ ಎಕ್ಸಿಟ್ ಮಾಡಿದ್ವಿ. ಯಾರನ್ನೂ ನಂಬಿಸೋ ಅವಶ್ಯಕತೆ ಇಲ್ಲ, ಲೈವಲ್ಲಿ ಇದ್ದವ್ರು ಗೊತ್ತಿರುತ್ತೆ. ಇಲ್ಲಿ ಎಕ್ಸಿಟ್ ಮಾಡಿದ್ವಿ. ಅದಾದಮೇಲೆ ಮತ್ತೆ ಈ ಕ್ಯಾಂಡಲ್ ಇದೆಯಲ್ಲ, ಇದು ಇಲ್ಲಿ ಬೈ ಮಾಡಿದ್ವಿ. ಇಲ್ಲಿ ಬೈ ಮಾಡಾದ್ಮೇಲೆ ಇಲ್ಲೊಂದು ಕ್ಯಾಂಡಲ್ ನೇಮ್ ಹೇಳೋಗಿದ್ದೆ ಅವ್ರಿಗೆ ನೋಡಿ. ಇಲ್ಲಿ ಈ ಕ್ಯಾಂಡಲ್ ನೇಮ್ ಲೈವಲ್ಲಿದ್ದ ಸ್ಟೂಡೆಂಟ್ಸ್ಗೆ ಹೇಳಿದ್ದೆ, ಇಲ್ಲಿವರೆಗೂ ಹೋಗುತ್ತೆ, ಇಲ್ಲಿವರೆಗೂ ಹೋಲ್ಡ್ ಮಾಡಿ ಅಂತ. ಇಲ್ಲಿ ಬೈ ಆಗಿದ್ದು ಸಿ, ಇದು ಟಾರ್ಗೆಟ್. ದಿಸ್ ಈಸ್ ದ ರಿಸಲ್ಟ್. ಎಸ್ ಆರ್ ನೋ ಅಂತ ಲೈವಲ್ಲಿದ್ದ 20 ಜನ ಸ್ಟೂಡೆಂಟ್ಸ್ ಹೇಳಿದರೆ ಸಾಕು.
ಓಕೆ, ಇಲ್ಲಿವರೆಗೂ ಬಂದಿದೆ ಅಂತ ನೋಡಿ. ಪರ್ಫೆಕ್ಟಾಗಿ ಅಲ್ಲಿಗೆ ಬಂದಿದೆ. ನನ್ನ ಟಾರ್ಗೆಟ್ ಎಲ್ಲಿಗೆ ಕೊಟ್ಟಿದ್ದೆ ಅಲ್ಲೇ ಬಂದು ಮಾರ್ಕೆಟ್ ಆಫ್ ಆಗಿದೆ. ಈಗ ನಿಮಗೆ ಹೈಯರ್ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ಮೇಲೆ ಇರ್ಬೋದು, ಇಲ್ಲಿ 50 ಮಿನಿಟ್ಸಲ್ಲಿ ಇಲ್ಲಿರ್ಬೋದು ಚಾರ್ಟ್, ಈ ಕ್ಯಾಂಡಲ್ ಎಕ್ಸ್ಟ್ರಾ ಇರ್ಬೋದು. ಇದು ಕೆಲವೊಂದು ತಲೆ ಇಲ್ದಿರೋರು ಜನ ಮಾಡ್ತಾರೆ ಕೆಲಸ, ಅದನ್ನು ಸ್ವಲ್ಪ ದಿನ ಆದಮೇಲೆ ನಿಲ್ಲಿಸ್ತಾರೆ. ಓಕೆ, ಅದು ಕರೆಕ್ಟ್ ಅಲ್ಲ. ಆಫ್ಟರ್ ಮಾರ್ಕೆಟ್ ಬರ್ತಾರೆ ಕ್ಯಾಂಡಲ್, ಅದು ಡಿಸ್ಕಷನ್ ಇದೆ. ನನಗೆ ಗೊತ್ತಿರೋಂಗೆ 99.9% ಇದನ್ನು ತೆಗಿತಾರೆ. ಮೋಸ್ಟ್ಲಿ ಮಂಡೆಯಿಂದಲೇ ಇರೋದು ಡೌಟ್, ಅದು ನೋಡೋಣ ಏನಾಗುತ್ತೆ ಅಂತ. ಅದ್ರ ಬಗ್ಗೆ ನಾವು ಮಾತಾಡೋದು ವೇಸ್ಟ್, ಯಾಕಂದರೆ ಅದು ನಮ್ಮ ಕೈಯಲ್ಲಿ ಏನಿಲ್ಲ. ನಮ್ಮ ಕೈಲಿರೋದು ಇಲ್ಲಿವರೆಗೂ ಮಾರ್ಕೆಟ್ ಹೋಗುತ್ತೆ, ಇಲ್ಲಿ ಎಂಟ್ರಿ ತೊಗೋಬೋದು ಅಂತ ಇದು ಮಾಡಿದ್ದೀವಿ. ಅಂದರೆ ಫೈನಲ್ ಆಗಿ ಇವತ್ತು ನಾವು ಬೆಳಿಗ್ಗೆ ಓಪನ್ ಆಗಿದ ತಕ್ಷಣ 9:16 ಅಂದರೆ ಈ ಕ್ಯಾಂಡಲ್ ಹೈಯಿಂದ ಇಲ್ಲಿವರೆಗೂ CPE ಕಡೆ ಇದ್ದು, ಇಲ್ಲಿಂದ ಇಲ್ಲಿವರೆಗೂ CE ಕಡೆ ಇದ್ದೀವಿ. ಎರಡೂ ಕಡೆ ಮೂಮೆಂಟಮ್ ಕ್ಯಾಪ್ಚರ್ ಮಾಡಿದ್ವಿ, ಒಂದು ಸಿಂಗಲ್ ಕ್ಯಾಂಡಲ್ ಮಿಸ್ ಮಾಡಿಲ್ಲ ಇವತ್ತು. ರೈಟ್, ಓಕೆ, ಡನ್. ಆ್ಯಂಡ್ ಗೋಲ್ಡ್ ಆಲ್ಸೋ ಏನು ಡ್ರಾಯಿಂಗ್ ಬರ್ತಿದ್ವಿ ಸೇಮ್ ಡ್ರಾಯಿಂಗ್ ಟಾರ್ಗೆಟ್ ಬಂದಿದೆ. ಓಕೆ, ಈಗ ನಾಳೆ ಏನು ಮಾಡಬೇಕು? ನಾಳೆ ನೋಡ್ಕೊಳ್ಳಿ, ಲೆವೆಲ್ಸ್ ಹಾಕ್ತೀನಿ. ಇದು ನೋಡಿ, ನಿಫ್ಟಿ ಲೆವೆಲ್ಸ್, ಮಾರ್ಕೆಟ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಸೆಂಟ್ರಲ್ ಇದೆ. ಗ್ಯಾಪ್ ಅಪ್ ಓಪನ್ ಆಗಬೇಕು. ಗ್ಯಾಪ್ ಅಪ್ ಓಪನ್ ಆದಮೇಲೆ ಒಂದು ಕರೆಕ್ಷನ್ ಬಂದಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡಿ. ಓಕೆ, ಗ್ಯಾಪ್ ಅಪ್ ಓಪನ್ ಆಗಿ ಕರೆಕ್ಷನ್ ಬಂದಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡಿ. ಇಲ್ಲ ಅಂದರೆ ಈ ರೆಸಿಸ್ಟೆನ್ಸ್ ಬ್ರೇಕ್ ಆದರೆ ಬೈಯಿಂಗ್ ಪ್ಲ್ಯಾನ್ ಮಾಡಿ. ಇದ್ರ ಸೆಂಟ್ರಲ್ಲಿ 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ. ಓಕೆ, ಇದು ನಿಫ್ಟಿ ಲೆವೆಲ್ಸ್. ಬ್ಯಾಂಕ್ ನಿಫ್ಟಿ ನಾನು ಲೈವಲ್ಲಿ ಬೆಳಿಗ್ಗೆ ಲೈವ್ ಸ್ಟಾರ್ಟ್ ಆಗಿದ ತಕ್ಷಣ ಹೇಳಿದೆ, ನಿಫ್ಟಿಗಿಂತೂ ಬ್ಯಾಂಕ್ ನಿಫ್ಟಿ ಸ್ಟ್ರಾಂಗ್ ಇದೆ, ಬ್ಯಾಂಕ್ ನಿಫ್ಟಿ ವೆರಿ ಗುಡ್ ಅಂತ. ಆ್ಯಂಡ್ ನನ್ನ ಅನಾಲಿಸಿಸ್ ಏನು ಮಾಡಿದ್ದು ಅಂದರೆ, ಯೂಟ್ಯೂಬಲ್ಲಿ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಇದರ ಹೈ ಕ್ರಾಸ್ ಆದರೆ ಬೈ ಕಡೆ ಪ್ಲ್ಯಾನ್ ಮಾಡಿ, ಇದು ಟಾರ್ಗೆಟ್ ಅಂತ. ಇದು ಹೈ ಕ್ರಾಸ್ ಆಗುವಾಗ ಬೈ ಮಾಡಿದ್ರೆ 57,450 ಇಂದ 58,900 ಆಲ್ಮೋಸ್ಟ್ 450 ಪಾಯಿಂಟ್ ಸಿಕ್ಕಿರುತ್ತೆ. ಓಕೆ, ಯಾರಾದರೂ ಫಾಲೋ ಮಾಡಿದರೆ. ಓಕೆ, ಇದು ನಾಳೆ ಏನು ಮಾಡಬೇಕು? ಓಕೆ, ಬ್ಯಾಂಕ್ ನಿಫ್ಟಿ ನೋಡಿ ಹೇಳ್ತೀನಿ ಟಾರ್ಗೆಟ್. ನಾನು ಲೈವಲ್ಲಿ ಹೇಳಿದ್ದೆ ಇದು ಟಾರ್ಗೆಟ್ ಇಲ್ಲಿಗೆ ಹೋಗುತ್ತೆ ಅಂತ, ನಿನ್ನೆ ಇಲ್ಲಿಗೆ ಹೋಗುತ್ತೆ ಅಂತ, ಎರಡು ವರ್ಕ್ ಆಗಿದ್ದಾವೆ. ಯಾಕಂದರೆ ಲೈವಲ್ಲಿ ಮಾತಾಡೋದು ನಿಮ್ಗೆ ಗೊತ್ತಾಗಲ್ಲ, ಯೂಟ್ಯೂಬಲ್ಲಿ ಮಾತಾಡೋದ್ರ ಬಗ್ಗೆ ಮಾತ್ರ ಹೇಳಬೇಕು. ಅದರಿಂದ ಯೂಟ್ಯೂಬಲ್ಲಿ ಮಾತಾಡೋದೇ ಹೇಳ್ತಾ ಇದ್ದೀನಿ. ಓಕೆ, ಈಗ ನಾಳೆ ಸೇಮ್ ಒಂದು ಕರೆಕ್ಷನ್ ಆದಮೇಲೆ ಬೈಯಿಂಗ್ ಪ್ಲ್ಯಾನ್ ಮಾಡಿ. ಇದು ಬೈ ಮಾಡಬೇಕು ಅಂದರೆ ಈ ಝೋನ್ ಬ್ರೇಕ್ ಆಗಬೇಕು, ಆವಾಗಲೇ ಬೈ ಮಾಡಬೇಕು. ಅದಕ್ಕೂ ಮುಂಚೆ ಒಂದು ಡಿಪ್ ಆದರೆ ಬೈಯಿಂಗ್ ಗುಡ್, ಅಂದರೆ ಬೈಯಿಂಗ್ ಡಿಪ್ ಅಂತೀವಿ. ಡಿಪ್ ಆದಮೇಲೆ ಬೈ ಮಾಡೋದು ವೆರಿ ಗುಡ್. ಓಕೆ, ಇದು ಬ್ಯಾಂಕ್ ನಿಫ್ಟಿ. ಇದು ನಿಫ್ಟಿನೂ ಹೇಳಿದ್ವಲ್ಲ, ಕರೆಕ್ಷನ್ ಬಂದಮೇಲೆ ಬೈ ಪ್ಲ್ಯಾನ್ ಮಾಡ್ಕೊಳ್ಳಿ ಅಂತ. ಆ್ಯಂಡ್ ಗೋಲ್ಡ್, ಇದು ಗೋಲ್ಡಲ್ಲಿ ಏನು ಮಾಡಬೇಕು ಅಂದರೆ, ನೋಡಿ ಅನಾಲಿಸಿಸು, ಈ ಲೆವೆಲ್ಸು ಇದೆಲ್ಲ ಏನು ಹೇಳ್ತೀವಿ, ಇದು ಪೂರ್ತಿ ಎಜುಕೇಷನಲ್ ಪರ್ಪಸ್. ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ಓಕೆ, ನಿಮ್ಮ ಅನಾಲಿಸಿಸ್ಗೆ ಹೆಲ್ಪ್ ಆದರೆ ಯೂಸ್ ಮಾಡಿ, ಇಲ್ಲಾಂದರೆ ನೋ ಪ್ರಾಬ್ಲಮ್. ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ, ಈ ನಂಬರ್ಗೆ ಕಾಲ್ ಮಾಡಿ ಕೇಳ್ಕೊಬೋದು, ಆಫ್ಲೈನ್ ಆನ್ಲೈನ್ ಎಲ್ಲ. ಓಕೆ, ಆ್ಯಂಡ್ ಚಾನಲ್ನ ಫಾಲೋ ಮಾಡಿ, ಕೇಳೋ ಕ್ವಶನ್ಸ್ಗೆ ಆನ್ಸರ್ ಮಾಡಿರಿ. ಈಗ ಲಾಸ್ಟ್ ಟೈಮ್ ಕೇಳಿದ್ವಿ 999ಗೆ ನಾನೊಂದು ಪ್ಲ್ಯಾನ್ ಮಾಡಿ, 999ಗೆ ಅಂದರೆ ಜಸ್ಟ್ 1000 ರೂಪಾಯಿಗೆ ಟೋಟಲ್ ಸ್ಟಾಕ್ ಮಾರ್ಕೆಟ್ನ ಹೇಳ್ಕೊಡ್ಬೇಕು ಅಂತ. ಅದು ಬರ್ತ್ಡೇ ಸಲುವಾಗಿ ಒಂದು 10 ಜನಕ್ಕೆ ಹೆಲ್ಪ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೆ. ಜಸ್ಟ್ 999ಗೆ 1 ವರ್ಷ 1 ಇಯರ್, ಅದು ಕೂಡ ಹೇಳ್ತೀನಿ ನೋಡಿ. ಟ್ರೇಡಿಂಗ್ ವ್ಯೂ ಸೆಟ್ಟಿಂಗ್ಸ್, ಪ್ರೀ ಮಾರ್ಕೆಟ್ ಸೆಟಪ್ಸ್, SGX, ಮಾರ್ಕೆಟ್ ಓಪನಿಂಗ್ ಟೈಪ್ಸ್, ಲೈವ್ ಮಾರ್ಕೆಟಲ್ಲಿ ಪ್ಯಾಟರ್ನ್ಸ್, ಪ್ರೈಸ್ ಆಕ್ಷನ್ಸ್. ಓಕೆ, ಆಮೇಲೆ ಸ್ಟಾಕ್ಸ್, MCX, ಫಾರೆಕ್ಸ್. ಓಕೆ, ಇಷ್ಟನ್ನು ಕೂಡ 1 ವರ್ಷದಲ್ಲಿ ಕ್ಲೀನಾಗಿ ಪರ್ಫೆಕ್ಟಾಗಿ ಸಕ್ಸಸ್ಫುಲ್ ಅನಲಿಸ್ಟ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೆ ತುಂಬ ದಿನಗಳಿಂದ. ಅದಕ್ಕೆ ಪ್ರತಿ ವಿಡಿಯೋದಲ್ಲಿ ಹೇಳೋದು ಕಾಮೆಂಟ್ ಮಾಡಿ ಅಂತ. ಆ ಆಪರ್ಚುನಿಟಿ 100 ವಿಡಿಯೋ ಚೆಕ್ ಮಾಡಿಸಿದ್ದೀನಿ. 100 ವಿಡಿಯೋದಲ್ಲಿ ಓನ್ಲಿ 1% ಒಬ್ಬರಿದ್ದಾರೆ, ಶರಣಪ್ಪ ಯಾದಗಿರಿ ಅಂತ, ಯಾದಗಿರಿ ಕಡೆಯವರು, ಅವರೊಬ್ಬರು ಮಾತ್ರ ಇದ್ದಾರೆ. ಇನ್ಯಾರೂ ರೆಗ್ಯುಲರಾಗಿ ಅಷ್ಟೊಂದು ಅಪ್ಡೇಟ್ಸ್ ಇಲ್ಲ. ಓಕೆ, ಅಟ್ಲೀಸ್ಟ್ ಇವತ್ತಿಂದಾದರೂ ಫಾಲೋ ಮಾಡಿ. ಫ್ಯೂಚರಲ್ಲಿ ಏನಾದರೂ ಹೆಲ್ಪ್ ಮಾಡಬೇಕಂದ್ರೆ ನೋಡೋಣ. ಓಕೆ, ನಾನು ಹೇಳ್ತೀನಿ ನೋಡಿ, ನಾನು ಫೀಸ್ ಕಟ್ತೀನಿ, ನಾನು ಪೇ ಮಾಡ್ತೀನಿ ಹೇಳ್ಕೊಡಿ, ಅವೆಲ್ಲ ನಡೆಯಲ್ಲ, ಅದೆಲ್ಲ ಆಗೋದಿಲ್ಲ, ನಾನು ಮಾಡೋದೇ ಇಲ್ಲ.
ಇಂಟ್ರೆಸ್ಟ್ ಇರೋ ಪೀಪಲ್ಸ್ಗೆ ಫ್ರೀಯಾಗಾದರೂ ಹೇಳ್ಕೊಡ್ತೀನಿ. ಇಂಟ್ರೆಸ್ಟೆಡ್ ಪೀಪಲ್ಸ್, ಆ ಇಂಟ್ರೆಸ್ಟ್ ಯಾರಿದ್ದಾರೆ ಅಂತ ಗೊತ್ತಾಗಬೇಕಾದ್ರೆ ಇಲ್ಲಿ ಪ್ರತಿದಿನ ವೀಡಿಯೋ ನೋಡ್ತಾರಲ್ವ, ನಾನು ಕೇಳೋ ಕ್ವಶನ್ಸ್ಗೆ ಕಾಮೆಂಟ್ ಆನ್ಸರ್ ಮಾಡ್ತಿದ್ರೆ ಗೊತ್ತಾಗುತ್ತೆ, ಓ ಇವ್ರು ಇಂಟ್ರೆಸ್ಟ್ ಇದ್ದಾರೆ, ಇವ್ರು ಲರ್ನಿಂಗ್ ಮೇಲೆ ಫೋಕಸ್ ಮಾಡ್ತಿದ್ದಾರೆ ಅಂತ. ಅವ್ರನ್ನ ಮಾತ್ರ ಫೋಕಸ್ ಮಾಡ್ತೀನಿ, ಅವ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ಕೊಳ್ತೀನಿ ಫ್ಯೂಚರಲ್ಲಿ ಕೂಡ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಇದು ಹೇಳ್ಬಾರ್ದಾಗಿತ್ತು, ಹೇಳಿದ್ದೀನಿ ಅಟ್ಲೀಸ್ಟ್ ಇನ್ಮೇಲೆ ಆದರೂ ಮಿಸ್ ಆಗದೆ ಇರಲಿ ಅಂತ, ಇಂಟ್ರೆಸ್ಟ್ ಅವ್ರಿಗೆ ಹೆಲ್ಪ್ ಆಗ್ತದೆ ಅಂತ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಆ್ಯಂಡ್ ನಾಳೆ 10 AM ಲೈವ್ ಬರ್ತೀನಿ. ಓಕೆ, ಬನ್ನಿ. ಲೈವಲ್ಲಿ ಸ್ಟಾಕ್ಸ್ ಒಂದು ತಿಂಗಳಿಂದ ಸ್ಟಾಕ್ಸ್ ಮಾಡ್ತಾಯಿದ್ದೀವಲ್ಲ, ಪೋರ್ಟ್ಫೋಲಿಯೋ ಸೆಟ್ ಮಾಡೋಕ್ಕೆ ಬೆಸ್ಟ್ ಸ್ಟಾಕ್ಸನ್ನು ಸೆಲೆಕ್ಟ್ ಮಾಡ್ತಿದ್ದೀವಿ. ಅದು ನಾಳೆ ಇನ್ನೂ ಸ್ವಲ್ಪ ಸೆಲೆಕ್ಟ್ ಮಾಡಿ ನೋಡೋಣ, ಫೈನಲ್ ಮಾಡೋಣ, ಹೆಲ್ಪ್ ಆಗ್ಬೋದು. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸಿಗೋಣ ನಾಳೆ. ಬಾಯ್.